ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರೇ, ರಮದಾನ್ ಎಂಬ ಪವಿತ್ರ ಸಮೃದ್ಧ ಪೂರ್ಣ ತಿಂಗಳು ವರ್ಷದ ಇನ್ನಿತರೆ ತಿಂಗಳುಗಳಿಗೆ ಹೋಲಿಸಿದರೆ ಈ ತಿಂಗಳ ಹಲವಾರು ವಿಶೇಷತೆಗಳು ಪವಿತ್ರ ಕುರಾನಿನಲ್ಲಿ ಮತ್ತು ಪ್ರವಾದಿರವರ ಹದೀಸ್ಗಳಲ್ಲಿ ಉಲ್ಲೇಖಿಸಲಾಗಿದೆ. ರಮದಾನಿನ ಮೊದಲನೆಯ ವಿಶೇಷತೆ ಅದೇನೆಂದರೆ, ಅಲ್ಲಾಹು ಮಾನವರನ್ನು ಈ ಜಗತ್ತಿನಲ್ಲಿ ಸೃಷ್ಟಿಸಿದ ನಂತರ ಮಾನವರನ್ನು ನೇರ ಮಾರ್ಗ ತೋರಿಸಲಿಕ್ಕಾಗಿ ಅಲ್ಲಾಹು ಪ್ರವಾದಿಗಳ ಮೂಲಕ ಹಲವಾರು ಗ್ರಂಥಗಳನ್ನು ಅಲ್ಲಾಹು ಅವತೀರ್ಣಗೊಳಿಸಿದನು. ವಾಸಿಲಾ ಇಬ್ನು ಅಸ್ಕಾ ರದಿಯಲ್ಲಾಹು ಅನ್ಹು ವರದಿ ಮಾಡಿರುವ ಹದೀಸಿನ ಪ್ರಕಾರ ಹಲವಾರು ಗ್ರಂಥಗಳು ಇದೇ ಪವಿತ್ರ ತಿಂಗಳಿನಲ್ಲಿ ಅವತೀರ್ಣಗೊಂಡಿವೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಉನ್ಜಿಲತ್ ಸುಹುಫ್ ಇಬ್ರಾಹಿಮ ಅವ್ವಲ ಲೈಲತೆ ಮಿನ್ ರಮದಾನ ವ ಉನ್ಜಿಲತಿ ತೌರಾತು ಲಿಸಿತ್ತಿ ಮದೈನಾ ಮಿನ್ ರಮದಾನ. ನಬಿಯರು ಹೇಳಿದರು, ಈ ರಮದಾನ್ ತಿಂಗಳಲ್ಲಿ ಅಲ್ಲಾಹು ಇಬ್ರಾಹಿಂ ನಬಿರವರಿಗೆ ಕೊಟ್ಟಿರುವಂತಹ ಗ್ರಂಥವು ಮೊದಲನೇ ರಂಜಾನಿನ ದಿನದಂದು ಅವತೀರ್ಣಗೊಂಡಿತು. ಅದೇ ರೀತಿ 6ನೇ ರಂಜಾನಿನಂದು ತೌರಾತ್ ಎಂಬ ಗ್ರಂಥ ಅವತೀರ್ಣವಾಯಿತು. ವ ಉನ್ಜಿಲಲ್ ಇಂಜೀಲು ಲಿ ಸಲಾಸ ಅಶರತ ಲೈಲತನ್ ಖಲತ್ ಮಿನ್ ರಮದಾನ. 13ನೇ ರಮದಾನಿನ ರಾತ್ರಿಯಂದು ಇಂಜೀಲ್ ಎಂಬ ಪವಿತ್ರ ಗ್ರಂಥ ಅವತೀರ್ಣವಾಯಿತು. ಅದೇ ರೀತಿ ವ ಉನ್ಜಿಲ ಜಬೂರು ಲಿ ಸಮಾನಿಯ ಅಶರತ ಖಲತ್ ಮಿನ್ ರಮದಾನ. 18ನೇ ರಂಜಾನಿನಂದು ಜಬೂರ್ ಎಂಬ ಗ್ರಂಥ ಅವತೀರ್ಣವಾಯಿತು. ಅದೇ ರೀತಿ 24ನೇ ರಮದಾನಿನ ದಿನದಂದು ಪವಿತ್ರ ಕುರಾನ್ ಗ್ರಂಥ ಅವತೀರ್ಣವಾಯಿತು ಎಂದು ಅಲ್ಲಾಹನ ನಬಿಯರು ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಆತ್ಮೀಯ ಸಹೋದರರೇ, ಪವಿತ್ರ ಕುರಾನ್ ಗ್ರಂಥವನ್ನು ಅಲ್ಲಾಹು ಅವತೀರ್ಣಗೊಂಡಿಸಿರುವುದು ಈ ಪವಿತ್ರ ರಮದಾನ್ ತಿಂಗಳಲ್ಲಾಗಿದೆ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ರಮಜಾನ್ ತಿಂಗಳ ಪರಿಚಯ ಮಾಡಿದ್ದು ಪವಿತ್ರ ಕುರಾನ್ ಗ್ರಂಥ ಈ ತಿಂಗಳಿನಲ್ಲಿ ಅವತೀರ್ಣವಾಗಿದೆ ಎಂದು ಅಲ್ಲಾಹು ಉಲ್ಲೇಖಿಸಿದ್ದಾನೆ. ಶಹರು ರಮದಾನ್ ಅಲ್ಲದಿ ಉನ್ಜಿಲ ಫೀಹಿಲ್ ಕುರ್ಆನು ಹುದಲ್ ಲಿನ್ನಾಸಿ ವ ಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ರಮದಾನ್ ತಿಂಗಳು ಆ ತಿಂಗಳ ವಿಶೇಷತೆ ಅದೇನೆಂದರೆ, ಈ ತಿಂಗಳಿನಲ್ಲಿ ಅಲ್ಲಾಹು ಮಾನವರ ಮಾರ್ಗದರ್ಶನಕ್ಕಾಗಿ ಪವಿತ್ರ ಕುರಾನ್ ಎಂಬ ಗ್ರಂಥವನ್ನು ಅವತೀರ್ಣಗೊಳಿಸಿದ್ದಾನೆ. ಆತ್ಮೀಯ ಸಹೋದರರೇ, ರಮಜಾನ್ ತಿಂಗಳ ಮೊಟ್ಟಮೊದಲನೇ ವಿಶೇಷತೆ ಅದೇನೆಂದರೆ, ಈ ತಿಂಗಳಿನಲ್ಲಿ ಪವಿತ್ರ ಕುರಾನ್ ಗ್ರಂಥ ಅವತೀರ್ಣಗೊಂಡಿದೆ. ಅದೇ ರೀತಿ ರಮಜಾನಿನ 2ನೆಯ ಮುಖ್ಯ ವಿಶೇಷತೆ ಅದೇನೆಂದರೆ, ಅಲ್ಲಾಹನ ಸಾಮೀಪ್ಯ ಮತ್ತು ಅದೇ ರೀತಿ ಅಲ್ಲಾಹನ ಸಂಪ್ರೀತಿ ಮತ್ತು ಪ್ರೀತಿಯನ್ನು ಪಡೆಯಲಿಕ್ಕಾಗಿ ಈ ತಿಂಗಳಿನಲ್ಲಿ ಪುಣ್ಯ ಕಾರ್ಯಗಳು ಮತ್ತು ಅದೇ ರೀತಿಯ ಸತ್ಕಾರ್ಯಗಳಲ್ಲಿ ಮುನ್ನಡೆ ಬರಲಿಕ್ಕಾಗಿ ಅಲ್ಲಾಹು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಈ ತಿಂಗಳಿನಲ್ಲಿ ಮಾಡಿದ್ದಾನೆ. ಅಲ್ಲಾಹನ ನಬಿಯರು ಹದೀಸಿನಲ್ಲಿ ಪ್ರಸ್ತಾಪಿಸಿರುವಂತಹ ವಿಷಯವೇನೆಂದರೆ, ಅಲ್ಲಾಹು ಈ ತಿಂಗಳಿನಲ್ಲಿ ಶೈತಾನರನ್ನು ಮತ್ತು ಅದೇ ರೀತಿ ಹಲವಾರು ರೀತಿಯಾದಂತಹ ಉಪದ್ರ ಮಾಡುವಂತಹ ಜಿನ್ಗಳನ್ನು ಅಲ್ಲಾಹು ಕಟ್ಟಿಹಾಕಿ ಅವರನ್ನು ಸೆರೆ ಹಿಡಿದು ಅಲ್ಲಾಹನ ದಾಸರಿಗೆ ಆರಾಧನೆಯಲ್ಲಿ, ಅಲ್ಲಾಹನ ಇಬಾದತಿನ ವಿಚಾರದಲ್ಲಿ, ಅದೇ ರೀತಿ ಸತ್ಕಾರ್ಯಗಳಲ್ಲಿ ಮುಂದೆ ಬರಲಿಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ ಎಂದು ಪ್ರವಾದಿರವರು ಹೇಳಿದರು. ಇದಾ ಕಾನತ್ ಅವ್ವಲ ಲೈಲತಿನ್ ಮಿನ್ ರಮದಾನ ಸುಫಿದತಿ ಶಯಾತೀನು ವ ಮರದತಿಲ್ ಜಿನ್ನಿ. ಅಲ್ಲಾಹನ ನಬಿಯವರು ಹೇಳಿದರು, ಈ ತಿಂಗಳಿನಲ್ಲಿ ರಮದಾನ್ ತಿಂಗಳು ಪ್ರವೇಶವಾದಾಗ ಹಲವಾರು ಜಿನ್ಗಳನ್ನು ಮತ್ತು ಅದೇ ರೀತಿ ಶೈತಾನರನ್ನು ಕಟ್ಟಿ ಹಾಕಲಾಗುತ್ತದೆ. ವಗುಲ್ಲಿಕತಿಲ್ ಅಬ್ವಾಬುನ್ ನಾರಿ ಫಲಂ ಯುಫ್ತಹ್ ಮಿನ್ಹಾ ಬಾಬುನ್ ವಫುತಿಹತ್ ಅಬ್ವಾಬುಲ್ ಜನ್ನ. ನರಕದ ದ್ವಾರಗಳನ್ನು ಮುಚ್ಚಲಾಗುತ್ತದೆ, ಸ್ವರ್ಗದ ದ್ವಾರಗಳನ್ನು ತೆರೆಯಲಾಗುತ್ತದೆ. ಮತ್ತು ಅದೇ ರೀತಿ ಅಲ್ಲಾಹನ ವತಿಯಿಂದ ಓರ್ವ ದೇವಚರ ಈ ರೀತಿಯಾಗಿ ಕರೆ ಕೊಡುತ್ತಾನೆ, ವನಾದ ಮುನಾದಿನ್ ಯಾ ಬಾಗಿಯಲ್ ಖೈರಿ ಅಕ್ಬಿಲ್. ಸತ್ಕಾರ್ಯಗಳಲ್ಲಿ ಮುಂದೆ ಬರುವಂತಹ ಆಸಕ್ತಿ ಇರುವಂತಹ ವ್ಯಕ್ತಿಯೇ, ನೀನು ಸತ್ಕಾರ್ಯಗಳಲ್ಲಿ ನೀನು ಮುಂದೆ ಬರಬೇಕು. ಮತ್ತು ಅದೇ ರೀತಿ ವಬಾಗಿಯ ಶರ್ರಿ ಅಕ್ಸಿರ್. ಪಾಪ ಕರ್ಮಗಳನ್ನು ದುಷ್ಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಯೇ, ದುಷ್ಕರ್ಮಗಳನ್ನು ನೀನು ಬಿಟ್ಟು ಬಿಡಬೇಕು ಎಂದು ಅಲ್ಲಾಹು ಸತ್ಕಾರ್ಯಗಳಲ್ಲಿ ಮುಂದೆ ಬರಲಿಕ್ಕೆ ಮತ್ತು ಅದೇ ರೀತಿ ಪಾಪ ಕರ್ಮಗಳನ್ನು ತೊರೆಯಲಿಕ್ಕಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಈ ಪವಿತ್ರ ತಿಂಗಳಲ್ಲಿ ಮಾಡಲಾಗುತ್ತದೆ ಎಂದು ಅಲ್ಲಾಹನ ನಬಿಯರು ಹೇಳಿದರು. ಆತ್ಮೀಯ ಸಹೋದರರೇ, ಇಷ್ಟು ಸಮೃದ್ಧ ಪೂರ್ಣ ಮತ್ತು ಅದೇ ರೀತಿ ಬರಕತ್ ಇರುವಂತಹ ಈ ಮಾಸ, ಈ ತಿಂಗಳನ್ನು ಒಬ್ಬ ವ್ಯಕ್ತಿ ಪಡೆದು ಆ ವ್ಯಕ್ತಿ ತನ್ನ ಪಾಪ ಕರ್ಮಗಳನ್ನು ಅಲ್ಲಾಹನ ಬಳಿ ಕ್ಷಮಿಸದೆ ಮತ್ತು ಅದೇ ರೀತಿ ವ್ಯರ್ಥವಾಗಿ ಈ ತಿಂಗಳನ್ನು ಹಾಗೆ ಆ ವ್ಯಕ್ತಿ ಜೀವಿಸಿದರೆ ಆ ವ್ಯಕ್ತಿ ಅತ್ಯಂತ ದೌರ್ಭಾಗ್ಯಶಾಲಿ ವ್ಯಕ್ತಿಯಾಗಿದ್ದಾನೆ ಎಂದು ಪ್ರವಾದಿರವರು ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಮಾತ್ರವಲ್ಲದೆ ಅಂತಹ ವ್ಯಕ್ತಿಯ ಮೇಲೆ ಅಲ್ಲಾಹನ ಪ್ರವಾದಿರವರು
ಲಾನತ್ ಹೇಳಿರುವಂತಹ ಜಿಬ್ರೈಲ್ ರವರ ಲಾನತಿಗೆ ಆಮೀನ್ ಎಂದು ಸಹ ಹೇಳಿದರು. ಅಲ್ಲಾಹನ ಪ್ರವಾದಿ ಪ್ರವಚನ ಪೀಠದ ಮೇಲೆ ಒಮ್ಮೆ ಏರುತ್ತಿರುವಾಗ ಅಲ್ಲಾಹನ ಪ್ರವಾದಿಯರವರು ಆಮೀನ್ ಎಂದು ಹೇಳಿದರು. ಸಹಾಬಗಳು ಪ್ರಶ್ನೆ ಮಾಡಿದರು, ಅಲ್ಲಾಹನ ನಬಿಯರೇ, ನೀವು ಆಮೀನ್ ಹೇಳಿದ್ದು ಏತಕ್ಕಾಗಿ ಎಂದು ಕೇಳಿದಾಗ ಅಲ್ಲಾಹನ ನಬಿಯವರು ಹೇಳಿದರು, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ರಮದಾನ್ ಎಂಬ ಪವಿತ್ರ ತಿಂಗಳನ್ನು ಪಡೆದು ಆ ತಿಂಗಳಲ್ಲಿ ತನ್ನ ಪಾಪ ಕರ್ಮಗಳನ್ನು ಅಲ್ಲಾಹನ ಬಳಿ ಕ್ಷಮಿಸದೆ ಹಾಗೆಯೇ ಆ ತಿಂಗಳನ್ನು ವ್ಯರ್ಥ ಮಾಡಿದ್ದರೆ ಅಂತಹ ವ್ಯಕ್ತಿಯ ಮೇಲೆ ಜಿಬ್ರೀಲ್ ಎಂಬ ಮಲಕರವರು ಅವನ ಮೇಲೆ ಅಲ್ಲಾಹನ ಲಾನತ್ ಆಗಲಿ ಎಂದು ಹೇಳಿದ್ದಾರೆ. ಆ ಲಾನತಿನ ಮೇಲೆ ನಾನು ಆಮೀನ್ ಎಂದು ಹೇಳಿದ್ದೇನೆ ಎಂದು ಪ್ರವಾದಿಯವರು ಹೇಳಿದರು. ಆತ್ಮೀಯ ಸಹೋದರರೇ, ಈ ಪವಿತ್ರ ರಮಜಾನ್ ತಿಂಗಳ 3ನೇ ಅತ್ಯಂತ ಮುಖ್ಯವಾದಂತಹ ಒಂದು ವಿಶೇಷತೆ ಅದೇನೆಂದರೆ, ಅಲ್ಲಾಹು ಈ ಪವಿತ್ರ ತಿಂಗಳಲ್ಲಿ ತನ್ನ ಹಲವಾರು ದಾಸರನ್ನು ನರಕದಿಂದ ಮುಕ್ತಿಗೊಳಿಸುತ್ತಾನೆ, ನರಕದಿಂದ ಅವರಿಗೆ ಸ್ವತಂತ್ರಗೊಳಿಸುತ್ತಾನೆ. ಅಲ್ಲಾಹನ ನಬಿಯವರು ಹೇಳಿದರು, ಜಾಬಿರ್ ಇಬ್ನ್ ಅಬ್ದುಲ್ಲಾ ರದಿಯಲ್ಲಾಹು ಅನ್ಹು ಈ ಹದೀಸಿನ ವರದಿಗಾರರು, ಇನ್ನ ಲಿಲ್ಲಾಹಿ ತಆಲಾ ಇಂದ ಕುಲ್ಲಿ ಫಿತ್ರಿನ್ ಉತಕಾಅ ಮಿನನ್ ನಾರಿ ವಜಾಲಿಕ ಫೀ ಕುಲ್ಲಿ ಲೈಲತಿನ್. ಪ್ರವಾದಿಯವರು ಹೇಳಿದರು, ಇಫ್ತಾರಿನ ಸಮಯದಲ್ಲಿ, ಉಪವಾಸ ಬಿಡುವಂತಹ ಸಮಯದಲ್ಲಿ ಅಲ್ಲಾಹು ತನ್ನ ಹಲವಾರು ದಾಸರನ್ನು ನರಕದ ಯಾತನೆಯಿಂದ ರಕ್ಷಿಸುತ್ತಾನೆ. ಅವರನ್ನು ನರಕದಿಂದ ಜಹನ್ನಮಿನಿಂದ ಅಲ್ಲಾಹು ಅವರನ್ನು ಮುಕ್ತಗೊಳಿಸುತ್ತಾನೆ. ಇದು ಕೇವಲ ಒಂದು ದಿನ ಮಾತ್ರವಲ್ಲ, ಪ್ರತಿ ರಾತ್ರಿ ಎಂದು ಈ ಕಾರ್ಯವಾಗುತ್ತದೆ ಎಂದು ಪ್ರವಾದಿಯವರು ಹೇಳಿದರು. ಇನ್ನ ಲಿಲ್ಲಾಹಿ ತಬಾರಕ ವ ತಆಲಾ ಉತಕಾಅ ಫೀ ಕುಲ್ಲಿ ಯೌಮಿನ್ ವ ಲೈಲತಿನ್ ಯಾನಿ ಫೀ ರಮದಾನ ವ ಇನ್ನ ಲಿಕುಲ್ಲಿ ಮುಸ್ಲಿಮಿನ್ ಫೀ ಕುಲ್ಲಿ ಯೌಮಿನ್ ವ ಲೈಲತಿನ್ ದಅವತುನ್ ಮುಸ್ತಜಾಬತುನ್. ರಮಜಾನಿನ ಹಗಲಿನಲ್ಲಿ, ರಮಜಾನಿನ ರಾತ್ರಿಯಲ್ಲಿ, ಪ್ರತಿ ಸಂದರ್ಭದಲ್ಲಿ ಅಲ್ಲಾಹು ತನ್ನ ಹಲವಾರು ದಾಸರನ್ನು ನರಕದಿಂದ ರಕ್ಷಿಸುತ್ತಾನೆ ಎಂದು ಪ್ರವಾದಿಯವರು ಹೇಳಿದರು. ಅದೇ ರೀತಿ ಓರ್ವ ಮುಸ್ಲಿಮನಿಗೆ ರಮಜಾನಿನ ಪ್ರತಿಯೊಂದು ರಾತ್ರಿಯಲ್ಲಿ ಒಂದು ಅವನ ಪ್ರಾರ್ಥನೆ, ಒಂದು ಅವನ ದುಆ ಅಲ್ಲಾಹನ ಬಳಿ ಸ್ವೀಕರಿಸಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿಯರವರು ಗ್ಯಾರಂಟಿ ನೀಡಿದ್ದಾರೆ. ಆತ್ಮೀಯ ಸಹೋದರರೇ, ರಮಜಾನ್ ತಿಂಗಳ ಒಂದು ವಿಶೇಷತೆ ಅದೇನೆಂದರೆ, ಈ ಸಮೃದ್ಧ ಪೂರ್ಣ ಬರಕತ್ ಇರುವಂತಹ ಈ ಮಹತ್ವದ ತಿಂಗಳಿನಲ್ಲಿ ಅಲ್ಲಾಹು ಒಂದು ರಾತ್ರಿಯನ್ನು ಇರಿಸಿದ್ದಾನೆ. ಆ ರಾತ್ರಿ 1000 ರಾತ್ರಿಗಳಿಗಿಂತಲೂ ಅತ್ಯಂತ ಮಹತ್ವ ಇರುವಂತಹ ರಾತ್ರಿಯಾಗಿದೆ. ಲೈಲತುಲ್ ಖದ್ರಿ ಖೈರುಂ ಮಿನ್ ಅಲ್ಫಿ ಶಹರ್. 1000 ತಿಂಗಳುಗಳಿಗಿಂತ ಮಹತ್ವ ಇರುವಂತಹ ಒಂದು ರಾತ್ರಿಯಾಗಿದೆ ಅದು ಲೈಲತುಲ್ ಖದ್ರ್ ಎಂಬ ರಾತ್ರಿ. ಅಲ್ಲಾಹನ ನಬಿಯರು ಈ ರಾತ್ರಿಯ ಕುರಿತು ಹದೀಸಿನಲ್ಲಿ ಪ್ರಸ್ತಾಪಿಸಿದರು, ಇನ್ನ ಹಾದ ಶಹರ ಖದ್ ಹದರಕುಂ ವ ಫೀಹಿ ಲೈಲತುನ್ ಖೈರುಂ ಮಿನ್ ಅಲ್ಫಿ ಶಹರ್ ಮನ್ ಹುರಿಮಹಾ ಫಖದ್ ಹುರಿಮಲ್ ಖೈರ ಕುಲ್ಲ ವಲಾ ಯುಹ್ರಮು ಖೈರಹಾ ಇಲ್ಲಾ ಮಹ್ರೂಮುನ್. ಪ್ರವಾದಿಯವರು ಹೇಳಿದರು, ನಿಮ್ಮ ಬಳಿ ರಮದಾನ್ ತಿಂಗಳು ಬಂದಿದೆ, ಆ ತಿಂಗಳಲ್ಲಿ ಒಂದು ರಾತ್ರಿ ಇದೆ, ಆ ರಾತ್ರಿಯ ಆರಾಧನೆ ಇಬಾದತ್ಗಳು 1000 ತಿಂಗಳುಗಳಿಗಿಂತಲೂ ಉತ್ತಮವಾಗಿದೆ ಎಂದು ಪ್ರವಾದಿಯವರು ಹೇಳಿದರು. ಈ ರಾತ್ರಿಯಿಂದ ವಂಚಿತನಾಗುವಂತಹ ವ್ಯಕ್ತಿ ಯಾರೆಂದರೆ, ಯಾವ ವ್ಯಕ್ತಿ ಒಳಿತಿನ ಕಾರ್ಯಗಳಿಂದ, ಪುಣ್ಯ ಕಾರ್ಯಗಳಿಂದ ವಂಚಿತನಾಗುತ್ತಾನೆಯೋ ಅಂತಹ ವ್ಯಕ್ತಿ ಮಾತ್ರ ಈ ರಾತ್ರಿಯನ್ನು ಪಡೆಯುವುದರಿಂದ ವಂಚಿತನಾಗುತ್ತಾನೆಂದು ಅಲ್ಲಾಹನ ನಬಿಯರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಆತ್ಮೀಯ ಸಹೋದರರೇ, ಅದೇ ರೀತಿ 5ನೆಯ ಮುಖ್ಯ ಒಂದು ವಿಶೇಷತೆ ಈ ರಮದಾನ್ ತಿಂಗಳಲ್ಲಿ ಅದೇನೆಂದರೆ, ಯಾವ ವ್ಯಕ್ತಿ ಈ ರಮದಾನ್ ತಿಂಗಳಲ್ಲಿ ಉಮ್ರಾ ಮಾಡುತ್ತಾನೆಯೋ, ಉಮ್ರಾವನ್ನು ನೆರವೇರಿಸುತ್ತಾನೆಯೋ ಅದು ಹಜ್ಜಿಗೆ ಸಮಾನವಾಗಿದೆ ಎಂದು ಅಲ್ಲಾಹನ ಪ್ರವಾದಿಯರವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಉಮ್ಮು ಸಿನಾನ್ ಎಂಬ ಓರ್ವ ಅನ್ಸಾರಿ ಸಹಾಬಿ, ಮಹಿಳೆ ಸಹಾಬಿ, ಅವರು ಹಜ್ಜಿಗೆ ಹೋಗಲಿಕ್ಕೆ ಅವರಿಗೆ ಸವಾರಿ ಇರಲಿಲ್ಲ, ಅವರ ಕತ್ತೆ ಅಥವಾ ಕುದುರೆ, ಒಂಟೆ ಅವರ ಬಳಿ ಇರಲಿಲ್ಲ. ಅಲ್ಲಾಹನ ಪ್ರವಾದಿಯರವರು ಕಾರಣ ಕೇಳಿದಾಗ ಅವರು ಹೇಳಿದರು, ಅಲ್ಲಾಹನ ಪ್ರವಾದಿಯರವರೇ, ಹಜ್ಜಿಗೆ ಹೋಗಲಿಕ್ಕಾಗಿ ಸರಿಯಾದಂಥ ವ್ಯವಸ್ಥೆ ನನ್ನ ಬಳಿ ಇರಲಿಲ್ಲ ಎಂದು ಹೇಳಿದಾಗ ಅಲ್ಲಾಹನ ನಬಿಯವರು ಹೇಳಿದರು, ಫೈನ್ನ ಉಮ್ರತನ್ ಫಿ ರಮದಾನ ತಕ್ದಿ ಹಜ್ಜತನ್ ಮಯಿ. ರಮದಾನಿನಲ್ಲಿ ಉಮರಾ ಮಾಡುವುದು ನನ್ನೊಡನೆ ಹಜ್ ಮಾಡಲಿಕ್ಕೆ ಸಮಾನವಾಗಿದೆ ಎಂದು ಪ್ರವಾದಿಯರವರು ಹೇಳಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಇಷ್ಟು ಸಮೃದ್ಧ ಪೂರ್ಣ, ಇಷ್ಟು ಹಲವಾರು ರೀತಿಯಾದಂತಹ ಮಹತ್ವಗಳು, ವಿಶೇಷತೆಗಳು ಇರುವಂತಹ ಈ ರಮಜಾನ್ ತಿಂಗಳ ಇಬಾದತ್, ಅದರ ಆರಾಧನೆ ಕ್ರಮಗಳು, ಅದರಲ್ಲಿ ಹಲವಾರು ರೀತಿಯಾದಂತಹ ನಮಗೆ ಪ್ರಯೋಜನಗಳು ಮಾತ್ರವಲ್ಲದೆ ಅದರ ಹಲವಾರು ರೀತಿಯಾದಂತಹ ವಿಶೇಷತೆಗಳಿವೆ ಎಂದು ಪ್ರವಾದಿಯರವರ ಹದೀಸ್ ನಮಗೆ ಸಾರಿ ಹೇಳುತ್ತವೆ. ಆತ್ಮೀಯ ಸಹೋದರರೇ, ಈ ರಮಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸುವುದು, ಅದೇ ರೀತಿ ಖಿಯಾಮುಲ್ ಲೈಲ್ ತರಾವಿ ನಮಾಜ್ ನಿರ್ವಹಿಸುವುದು, ಪವಿತ್ರ ಕುರಾನಿನ ಅತಿ ಹೆಚ್ಚು ಪಾರಾಯಣ ಮಾಡುವುದು, ಅಲ್ಲಾಹನ ಜಿಕ್ರ್ ಮತ್ತು ಸ್ಮರಣೆಯಲ್ಲಿ ಸಮಯವನ್ನು ಕಳೆಯುವುದು, ಐಚ್ಛಿಕ ಇಬಾದತ್ಗಳನ್ನು ಮಾಡುವುದು, ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ ಮಾಡುವುದು, ಇವೆಲ್ಲವೂ ಈ ರಮಜಾನ್ ತಿಂಗಳ ವಿಶೇಷತ ಆರಾಧನೆಗಳಾಗಿವೆ. ಅಲ್ಲಾಹನ ಪ್ರವಾದಿಯರವರು ಹದೀಸಿನಲ್ಲಿ ರಮಜಾನ್ ತಿಂಗಳ
ಇಬಾದತ್ ರಮಜಾನ್ ತಿಂಗಳ ಆರಾಧನೆಗಳಿಗೆ ಇರುವಂತಹ ವಿಶೇಷತೆಯನ್ನು ಪ್ರವಾದಿಯವರು ಪ್ರಸ್ತಾಪಿಸುತ್ತಾ ಹೇಳಿದರು. ಮನ್ ಸಾಮ ರಮದಾನ ಈಮಾನು ವಯಹ್ತಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿ. ಯಾವ ವ್ಯಕ್ತಿ ಪುಣ್ಯ ಪಡೆಯುವಂತಹ ಪ್ರತಿಫಲ ಪಡೆಯುವಂತಹ ಉದ್ದೇಶದೊಂದಿಗೆ ರಮದಾನಿನಲ್ಲಿ ಸತ್ಯವಿಶ್ವಾಸದೊಂದಿಗೆ ರಮದಾನಿನ ಉಪವಾಸ ಆಚರಿಸುತ್ತಾನೆಯೋ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿ, ಆ ವ್ಯಕ್ತಿಯ ಗತಪಾಪಗಳು ಕ್ಷಮಿಸಲಾಗುತ್ತವೆ ಎಂದು ಪ್ರವಾದಿಯವರು ಹೇಳಿದರು. ಮನ್ ಕಾಮ ರಮದಾನ ಈಮಾನು ವಯಹ್ತಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿ. ಯಾವ ವ್ಯಕ್ತಿ ರಮಜಾನಿನಲ್ಲಿ ತರಾವಿ ನಮಾಜ್ ಮತ್ತು ಅದೇ ರೀತಿ ತಹಜ್ಜುದಿನ ನಮಾಜ್ ನಿರ್ವಹಿಸುತ್ತಾನೆಯೋ ಆ ವ್ಯಕ್ತಿಯ ಗತಪಾಪಗಳು ಕ್ಷಮಿಸಲಾಗುತ್ತವೆ ಎಂದು ಪ್ರವಾದಿಯವರು ಹೇಳಿದರು. ಮನ್ ಕಾಮ ಲೈಲತಲ್ ಕದ್ರಿ ಈಮಾನ ವಹ್ತಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ಝಂಬಿ. ಯಾವ ವ್ಯಕ್ತಿ ಲೈಲತುಲ್ ಕದ್ರಿ ಎಂಬ ರಾತ್ರಿಯನ್ನು ಪಡೆದು ಆ ರಾತ್ರಿಯಲ್ಲಿ ಅಲ್ಲಾಹನ ಪ್ರೀತಿಗಾಗಿ ಇಬಾದತ್ ಆರಾಧನೆಗಳನ್ನು ಮಾಡುತ್ತಾನೆಯೋ ಆ ವ್ಯಕ್ತಿಯ ಗತಪಾಪಗಳು ಕ್ಷಮಿಸಲಾಗುತ್ತವೆ ಎಂದು ಅಲ್ಲಾಹನ ಪ್ರವಾದಿಯವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಮಾತ್ರವಲ್ಲದೆ ಈ ರಮಜಾನ್ ತಿಂಗಳಲ್ಲಿ ಮಾಡಲಾಗುವಂತಹ ಹಲವಾರು ಇಬಾದತ್, ಅದೇ ರೀತಿ ಹಲವಾರು ಇಬಾದತ್ತಿನ ಆರಾಧನೆ ಕಾರ್ಯಗಳು ಅದು ನಮ್ಮ ಗತಪಾಪಗಳನ್ನು ಕ್ಷಮಿಸುತ್ತವೆ ಎಂದು ಅಲ್ಲಾಹನ ಪ್ರವಾದಿಯರವರ ಇನ್ನಿತರೆ ಹಲವಾರು ಹದೀಸ್ಗಳು ನಮಗೆ ತಿಳಿಸುತ್ತವೆ. ಆತ್ಮೀಯ ಸಹೋದರ ಸಹೋದರಿಯರೇ, ರಮಜಾನ್ ತಿಂಗಳ ಇಬಾದತ್ಗಳ ಆರಾಧನೆಯ ವಿಶೇಷತೆಯಲ್ಲಿ ಒಂದು ಅದೇನೆಂದರೆ ರಮಜಾನಿನಲ್ಲಿ ಮಾಡಲಾಗುವಂತಹ ಇಬಾದತ್ತಿನ ಕಾರ್ಯಗಳು ಕಿಯಾಮತ್ತಿನ ದಿನದಂದು ಆ ವ್ಯಕ್ತಿಗಾಗಿ ಶಿಫಾರಸು ಮಾಡುತ್ತವೆ ಎಂದು ಪ್ರವಾದಿಯರವರ ಹದೀಸ್ ನಮಗೆ ತಿಳಿಸುತ್ತದೆ. ಅಲ್ ಕುರ್ಆನ್ والصيام يشفعان للعبد يوم القيامة يقول الصيام أي ربي منعته الطعام والشهوة فشفعني فيه. ಉಪವಾಸ ಓರ್ವ ವ್ಯಕ್ತಿಯ ಕುರಿತು ಹೇಳುತ್ತದೆ. ಅದೇನೆಂದರೆ, ಓ ಅಲ್ಲಾಹ್ವೇ, ಈ ವ್ಯಕ್ತಿಯನ್ನು ನಾನು ಅವನ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಲಿಕ್ಕಾಗಿ ನಾನು ಆ ವ್ಯಕ್ತಿಯನ್ನು ತಡೆದಿದ್ದೆ. ಮಾತ್ರವಲ್ಲದೆ ತಿನ್ನುವುದರಿಂದ ಕುಡಿಯುವುದರಿಂದ ನಾನು ಆ ವ್ಯಕ್ತಿಯನ್ನು ತಡೆದಿದ್ದೆ. ಓ ಅಲ್ಲಾಹ್ವೇ, ಆ ವ್ಯಕ್ತಿಯ ಪರವಾಗಿ ನಾನು ಶಿಫಾರಸು ಮಾಡುತ್ತಿದ್ದೇನೆ. ಆ ವ್ಯಕ್ತಿ ನೀನು ನರಕದಿಂದ ರಕ್ಷಿಸು ಎಂದು ಉಪವಾಸ ಹೇಳುತ್ತದೆ ಎಂದು ಪ್ರವಾದಿಯವರು ಹೇಳಿದರು. ಅದೇ ರೀತಿ ವಯಕೂಲುಲ್ ಕುರ್ಆನ್ ಐ ರಬ್ಬಿ ಮನಅತುಹು ಅನ್ನೌಮ ಬಿಲ್ಲೈಲಿ ಫಶಫಿನಿ ಫೀಹಿ ಫಯುಶಫಾನಿ. ಅದೇ ರೀತಿ ಪವಿತ್ರ ಕುರಾನ್ ಆ ವ್ಯಕ್ತಿಯ ಕುರಿತು ಹೇಳುತ್ತದೆ. ಯಾವ ವ್ಯಕ್ತಿ ಪವಿತ್ರ ಕುರಾನ್ ಆಲಿಸುತ್ತಾನೆ, ಪವಿತ್ರ ಕುರಾನ್ ಹಗಲು ಮತ್ತು ಇರುಳಿನಲ್ಲಿ ಪವಿತ್ರ ಕುರಾನ್ ಪಾರಾಯಣ ಮಾಡುತ್ತಾನೆಯೋ ಪವಿತ್ರ ಕುರಾನ್ ಬಂದು ಆ ವ್ಯಕ್ತಿಗಾಗಿ ಶಿಫಾರಸು ಮಾಡುತ್ತದೆ. ಓ ಅಲ್ಲಾಹ್ವೇ, ನಾನು ಈ ವ್ಯಕ್ತಿಯನ್ನು ನಿದ್ರೆ ಮಾಡಲಿಕ್ಕೆ ಬಿಡಲಿಲ್ಲ, ನಿದ್ರೆ ಮಾಡುವುದರಿಂದ ನಾನು ಈ ವ್ಯಕ್ತಿಯನ್ನು ತಡೆದಿದ್ದೆ. ಓ ಅಲ್ಲಾಹ್ವೇ, ಈ ವ್ಯಕ್ತಿಯನ್ನು ಕ್ಷಮಿಸಿ, ಈ ವ್ಯಕ್ತಿಯನ್ನು ನರಕದಿಂದ ರಕ್ಷಿಸಿ ಸ್ವರ್ಗ ಪ್ರವೇಶಿಸು ಎಂದು ಶಿಫಾರಸು ಮಾಡಿದಾಗ ಫಯುಶಫಾನಿ, ಉಪವಾಸ ಮತ್ತು ಪವಿತ್ರ ಕುರಾನಿನ ಶಿಫಾರಸು ಕೋರಿಕೆ ಅಲ್ಲಾಹನ ಬಳಿ ಸ್ವೀಕಾರವಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅದೇ ರೀತಿ ಆತ್ಮೀಯ ಸಹೋದರರೇ, ರಮಜಾನ್ ತಿಂಗಳ ಇಬಾದತ್, ರಮಜಾನ್ ತಿಂಗಳ ಆರಾಧನೆಯ ಕಾರ್ಯಗಳು, ಯಾವ ವ್ಯಕ್ತಿ ಈ ಆರಾಧನೆ ಕಾರ್ಯಗಳಲ್ಲಿ ತನ್ನ ಸಮಯವನ್ನು ಕಳೆಯುತ್ತಾನೆಯೋ ಆ ವ್ಯಕ್ತಿ ಸ್ವರ್ಗ ಪ್ರವೇಶಿಸುವುದು ಅದು ಗ್ಯಾರಂಟಿಯಾಗಿದೆ ಎಂದು ಅಲ್ಲಾಹನ ಪ್ರವಾದಿ ಈ ವಿಷಯವನ್ನು ಖಚಿತಗೊಳಿಸಿದ್ದಾರೆ ಹದೀಸಿನಲ್ಲಿ. ಅಲ್ಲಾಹನ ನಬಿಯರು ಹೇಳಿದರು, ಮನ್ ಆಮನ ಬಿಲ್ಲಾಹಿ ವಬಿ ರಸೂಲಿಹಿ ವಅಕಾಮ ಸಲಾತ ವಸಾಮ ರಮದಾನ್ ಕಾನ ಹಕ್ಕನ್ ಅಲಲ್ಲಾಹಿ ಅನ್ ಯುದ್ಖಿಲಹು ಅಲ್ ಜನ್ನ. ಯಾವ ವ್ಯಕ್ತಿ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿ, ಪ್ರವಾದಿಯವರ ಮೇಲೆ ವಿಶ್ವಾಸವಿರಿಸಿ, ನಮಾಜ್ ನಿರ್ವಹಿಸಿ, ರಮಜಾನಿನ ಉಪವಾಸ ಆಚರಿಸುತ್ತಾನೆಯೋ ಕಾನ ಹಕ್ಕನ್ ಅಲಲ್ಲಾಹಿ, ಅಲ್ಲಾಹನ ಬಾಧ್ಯತೆಯಾಗಿದೆ, ಅಲ್ಲಾಹನ ಮೇಲೆ ಹಕ್ಕಾಗಿದೆ. ಅದೇನೆಂದರೆ, ಓ ಆ ವ್ಯಕ್ತಿಯನ್ನು ಅಲ್ಲಾಹು ಸ್ವರ್ಗ ಪ್ರವೇಶಿಸಲೇಬೇಕು ಎಂಬುದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ಪ್ರಸ್ತಾಪಿಸಿರುವಂತಹ ವಿಷಯವಾಗಿದೆ. ಅದೇ ರೀತಿ ರಮಜಾನ್ ತಿಂಗಳಲ್ಲಿ ಉಪವಾಸ ಆಚರಿಸುವಂತಹ ವ್ಯಕ್ತಿಗಳಿಗಾಗಿ ವಿಶೇಷವಾದಂತಹ ಕೊಡುಗೆ, ವಿಶೇಷವಾದಂತಹ ಗೌರವ ಕಿಯಾಮತ್ತಿನ ದಿನದಂದು ನೀಡಲಾಗುತ್ತದೆಂದು ಅಲ್ಲಾಹನ ನಬಿಯರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಇನ್ನ ಫಿಲ್ ಜನ್ನತಿ ಬಾಬನ್ ಯುಕಾಲು ಲಹು ಅರ್-ರಯ್ಯಾನ್ ಯದ್ಖುಲು ಮಿನ್ಹು ಅಸ್-ಸಾಯಿಮುನ್. ಅಲ್ಲಾಹನ ನಬಿಯರು ಹೇಳಿದರು, ಸ್ವರ್ಗದ 8 ದ್ವಾರಗಳ ಪೈಕಿ ಒಂದು ದ್ವಾರ, ವಿಶೇಷವಾಗಿರುವಂತಹ ಒಂದು ದ್ವಾರವಿದೆ, ಸ್ವರ್ಗದ ದ್ವಾರ. ಅದರ ಹೆಸರು ರಯ್ಯಾನ್ ಎಂಬುದಾಗಿದೆ. ಆ ದ್ವಾರದಿಂದ ಕೇವಲ ಉಪವಾಸ ಆಚರಿಸುವಂತಹ ವ್ಯಕ್ತಿಗಳು ಮಾತ್ರ ಸ್ವರ್ಗ ಪ್ರವೇಶಿಸುತ್ತಾರೆ. ಉಪವಾಸ ಆಚರಿಸುವಂತಹ ವ್ಯಕ್ತಿಗಳು ಸ್ವರ್ಗ ಪ್ರವೇಶಿಸಿದ ನಂತರ ಆ ದ್ವಾರವನ್ನು ಮುಚ್ಚಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ರಮಜಾನ್ ತಿಂಗಳ ಇಬಾದತ್ಗಳ ಪೈಕಿ ರಮಜಾನ್ ತಿಂಗಳ ಇಬಾದತ್ತಿನ ವಿಶೇಷತೆಗಳಲ್ಲಿ ಒಂದು ವಿಶೇಷತೆ ಅದೇನೆಂದರೆ, ಅಲ್ಲಾಹು ರಮಜಾನ್ ತಿಂಗಳಲ್ಲಿ ಇಬಾದತ್ಗಳನ್ನು ಆರಾಧನೆ ಮಾಡುವಂತಹ ವ್ಯಕ್ತಿಗಳ ಸ್ಥಾನಮಾನ ಅಲ್ಲಾಹನ ಮಾರ್ಗದಲ್ಲಿ ಶಹೀದ್ ಆಗಿರುವಂತಹ ವ್ಯಕ್ತಿಗಳೊಂದಿಗೆ ಅಲ್ಲಾಹು ಸೇರಿಸುತ್ತಾನೆಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಅಮ್ರಾ ಇಬ್ನು ಮುರ್ರಾ ಅಲ್ ಜಹ್ಮಿ ರದಿಯಲ್ಲಾಹು ಅನ್ಹು
ಈ ಹದೀಸಿನ ವರದಿಗಾರರು ಅಲ್ಲಾಹನ ಪ್ರವಾದಿಯವರಿಗೆ ಅವರು ಪ್ರಶ್ನಿಸುತ್ತಾರೆ, ಅರಐತ ಇನ್ ಶಹಿತ್ತು ಅಲ್ಲಾ ಇಲಾಹ ಇಲ್ಲಲ್ಲಾ ವ ಅನ್ನಕ ರಸೂಲಲ್ಲಾ ವ ಸಲ್ಲೈತು ಸಲವಾತಿಲ್ ಖಮ್ಸ್ ವ ಅದ್ದೈತು ಝಕಾತ ವ ಸುಮ್ತು ರಮದಾನ ವ ಕುಮ್ತು ಫಮಮ್ಮನ್ ಅನ. ಆ ವ್ಯಕ್ತಿ ಕೇಳುತ್ತಾರೆ, ಅಲ್ಲಾಹನ ನಬಿಯರೇ, ನೀವು ಅಲ್ಲಾಹನ ಪ್ರವಾದಿಯಾಗಿದ್ದೀರಿ, ಅಲ್ಲಾಹು ಮಾತ್ರ ಆರಾಧನೆಗೆ ಅರ್ಹನಾಗಿದ್ದಾನೆ ಮತ್ತು ಅದೇ ರೀತಿ ನಮಾಜ್ ನಿರ್ವಹಿಸಿ ರಮಜಾನಿನ ಉಪವಾಸವನ್ನು ಆಚರಿಸಿ ರಮಜಾನಿನ ತಿಂಗಳಿನಲ್ಲಿ ಲೈಲತುಲ್ ಕದ್ರಿನ ರಾತ್ರಿಯಲ್ಲಿ ಇಬಾದತ್ಗಳನ್ನು ಮಾಡಿದರೆ ನನ್ನ ಸ್ಥಾನಮಾನ ಸ್ವರ್ಗದಲ್ಲಿ ಏನಾಗಬಹುದು ಪ್ರವಾದಿರವರೇ ಎಂದು ನನಗೆ ತಿಳಿಸಿಕೊಡಿ ಎಂದು ಹೇಳಿದಾಗ ಅಲ್ಲಾಹನ ಪ್ರವಾದಿರವರು ಹೇಳಿದರು, ಮಿನ ಸಿದ್ದೀಕೀನ ವಶುಹದಾ, ಅಲ್ಲಾಹನ ಸತ್ಯಸಂಧ ದಾಸರಲ್ಲಿ ಮಾತ್ರವಲ್ಲದೆ ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮರಾಗಿರುವಂತಹ ಶಹೀದ್ ವ್ಯಕ್ತಿಗಳ ಪೈಕಿ ನೀನಾಗುವೆ ಎಂಬ ಸುವಾರ್ತೆ ಅಲ್ಲಾಹನ ಪ್ರವಾದಿ ಆ ಸ್ವಹಾಬಿರವರಿಗೆ ನೀಡಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ರಮಜಾನ್ ತಿಂಗಳಲ್ಲಿ ಮಾಡಲಾಗುವಂತಹ ಇಬಾದತ್ತಿನ ಕಾರ್ಯಗಳು ಓರ್ವ ವ್ಯಕ್ತಿ ರಮಜಾನಿನ ತಿಂಗಳನ್ನು ಪಡೆದು ಆ ತಿಂಗಳಿನಲ್ಲಿ ಶ್ರದ್ಧೆಯೊಂದಿಗೆ ಆಸಕ್ತಿಯೊಂದಿಗೆ ಇಬಾದತ್ಗಳನ್ನು ಮಾಡಿದರೆ ಆ ವ್ಯಕ್ತಿ ಶಹೀದ್ಗಿಂತಲೂ ದೊಡ್ಡ ಸ್ಥಾನಮಾನ ಪಡೆಯುತ್ತಾನೆಂದು ಅಲ್ಲಾಹನ ನಬಿಯರು ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಲ್ಲಾಹನ ಪ್ರವಾದಿಯವರ ಸಹಾಬಿ ತೊಲಹಾ ಇಬ್ನು ಉಬೈದುಲ್ಲಾ ರದಿಯಲ್ಲಾಹು ಅನ್ಹು ಒಂದು ಕನಸನ್ನು ಕಾಣುತ್ತಾರೆ. ಆ ಕನಸಿನಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರವಾದಿಯವರ ಬಳಿ ಬಂದು ಇಸ್ಲಾಂ ಸ್ವೀಕರಿಸುತ್ತಾರೆ. ಓರ್ವ ವ್ಯಕ್ತಿ ಇಬಾದತ್ತಿನಲ್ಲಿ ಅತಿ ಹೆಚ್ಚು ಶ್ರದ್ಧೆಯನ್ನು ಪಡೆದು ಅಲ್ಲಾಹನ ಅತಿ ಹೆಚ್ಚು ಇಬಾದತ್ ಮಾಡುವಂಥ ಓರ್ವ ವ್ಯಕ್ತಿ, ಇನ್ನೋರ್ವ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಾ ಶಹೀದ್ ಆಗಿರುವಂತಹ ಆ ವ್ಯಕ್ತಿ. ಆ ತಲಹಾ ಇಬ್ನು ಉಬೈದುಲ್ಲಾ ರದಿಯಲ್ಲಾಹು ಅನ್ಹು ಕನಸಲ್ಲಿ ನೋಡುತ್ತಾರೆ, ಯಾವ ವ್ಯಕ್ತಿ ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮನಾಗಿದ್ದಾನೆಯೋ ಆ ವ್ಯಕ್ತಿ ನಂತರ ಸ್ವರ್ಗ ಪ್ರವೇಶಿಸುತ್ತಿದ್ದಾನೆ. ಆದರೆ ಯಾವ ವ್ಯಕ್ತಿ ಆ ವ್ಯಕ್ತಿಯ ನಂತರ 1 ವರ್ಷವನ್ನು ಪಡೆದು ಆ ವ್ಯಕ್ತಿ ರಮಜಾನಿನಲ್ಲಿ ಉಪವಾಸವನ್ನು ಆಚರಿಸಿ ರಮಜಾನಿನ ಇಬಾದತ್ಗಳನ್ನು ಮಾಡಿ ರಮಜಾನಿನ ಪುಣ್ಯ ಕಾರ್ಯಗಳನ್ನು ಮಾಡಿ ಆ ವ್ಯಕ್ತಿ ಮರಣ ಹೊಂದಿದಾಗ, ಸ್ವಾಭಾವಿಕವಾದಂತಹ ಮರಣ ಹೊಂದಿದಾಗ ಆ ವ್ಯಕ್ತಿ ಶಹೀದ್ ಆಗಿರುವಂತಹ ವ್ಯಕ್ತಿಗಿಂತ ಮುಂಚೆ ಸ್ವರ್ಗ ಪ್ರವೇಶಿಸುತ್ತಿದ್ದಾನೆ ಎಂಬುದನ್ನು ಅವರು ಕನಸಿನಲ್ಲಿ ನೋಡಿದ್ದರು. ಅಲ್ಲಾಹನ ಪ್ರವಾದಿಯವರ ಬಳಿ ಬಂದು ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅಲ್ಲಾಹನ ನಬಿಯರು ಹೇಳಿದ್ದರು, ಅಲೈಸ ಕದ ಮಕಸ ಹಾಜ ಬಅದಹು ಸನತನ್ ಕಾಲು ಬಲ ಕಾಲ ಅದರಕ ರಮಜಾನ ವಸಾಮ ವಸಲ್ಲ ಕದಾ ವ ಕದಾ ಮಿನ್ ಸಜ್ಜತತಿನ್ ಫಿ ಸನ. ಅಲ್ಲಾಹನ ನಬಿಯರು ಅದಕ್ಕೆ ಉತ್ತರವನ್ನು ನೀಡಿದ್ದರು, ಶಹೀದ್ ಆಗಿರುವಂತಹ ವ್ಯಕ್ತಿಗಿಂತ ನಂತರವೇ ಮರಣ ಹೊಂದಿರುವಂತಹ ವ್ಯಕ್ತಿ ಅವನು ತನ್ನ ಜೀವನದಲ್ಲಿ ಸಂಪೂರ್ಣ 1 ವರ್ಷ ಜೀವಂತವಿದ್ದ. ಆ 1 ವರ್ಷದಲ್ಲಿ ಅವನ ಜೀವನದಲ್ಲಿ ರಮಜಾನ್ ಎಂಬ ಪವಿತ್ರ ತಿಂಗಳು ಸಹ ಬಂತು. ಆ ರಮಜಾನ್ ತಿಂಗಳಿನಲ್ಲಿ ಆ ವ್ಯಕ್ತಿ ಉಪವಾಸ ಆಚರಿಸಿ ರಮಜಾನಿನ ಹಲವಾರು ಇಬಾದತ್ಗಳನ್ನು ಆರಾಧನೆಗಳನ್ನು ಆ ವ್ಯಕ್ತಿ ಮಾಡಿದನು. ಹೀಗಾಗಿ ಅಲ್ಲಾಹು ಆ ವ್ಯಕ್ತಿಯನ್ನು ಅಲ್ಲಾಹನ ಮಾರ್ಗದಲ್ಲಿ ಶಹೀದ್ ಆಗಿರುವಂತಹ ವ್ಯಕ್ತಿಗಿಂತ ಮುಂಚೆ ಅಲ್ಲಾಹು ಆ ವ್ಯಕ್ತಿಯನ್ನು ಸ್ವರ್ಗ ಪ್ರವೇಶಿಸುತ್ತಿದ್ದಾನೆ. ಮಾತ್ರವಲ್ಲದೆ ಈ ಇಬ್ಬರು ವ್ಯಕ್ತಿಗಳಲ್ಲಿರುವಂತಹ ಸ್ವರ್ಗದ ಸ್ಥಾನಮಾನದ ಅಂತರ ಅದೇನೆಂದರೆ ಫಮಾ ಬೈನಹುಮಾ ಅಬ್ಅದು ಮಿಮ್ಮಾ ಬೈನ ಸಮಾಇ ವಲ್ ಅರ್ದ್, ಭೂಮಿ ಮತ್ತು ಆಕಾಶಗಳ ಮಧ್ಯೆ ಇರುವಂತಹ ಅಂತರವೇ ಆ ಇಬ್ಬರು ವ್ಯಕ್ತಿಗಳ ಸ್ಥಾನಮಾನದಲ್ಲಿ ಅಂತರವಿದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಅಲ್ಲಾಹನ ಪ್ರವಾದಿಯರವರು ಈ ರಮಜಾನ್ ತಿಂಗಳಿನಲ್ಲಿ ಅತಿ ಹೆಚ್ಚು ಶ್ರದ್ಧೆಯೊಂದಿಗೆ ಅತಿ ಹೆಚ್ಚು ಆಸಕ್ತಿಯೊಂದಿಗೆ ಪ್ರವಾದಿಯರವರು ಅಲ್ಲಾಹನ ಇಬಾದತ್ಗಳನ್ನು ಮಾಡುತ್ತಿದ್ದರು. ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಜ್ವದ ನಾಸಿ ವಕಾನ ಅಜ್ವದ ಮಾ ಯಕೂನು ಫಿ ರಮದಾನ ಹೀನ ಯಲ್ಕಾಹು ಜಿಬ್ರೀಲ್ ಎಂಬ ಮಲಕಗಳು ಪ್ರವಾದಿಯರವರಿಗೆ ಭೇಟಿಯಾದಾಗ, ಅಂದರೆ ರಮದಾನ್ ತಿಂಗಳಿನಲ್ಲಿ ಅಲ್ಲಾಹನ ಪ್ರವಾದಿಯರವರು ಅತಿ ಹೆಚ್ಚು ಉದಾರಿಯಾಗುತ್ತಿದ್ದರು. ಅಲ್ಲಾಹನ ಮಾರ್ಗದಲ್ಲಿ ಅತಿ ಹೆಚ್ಚು ದಾನ ಧರ್ಮ ಮಾಡುತ್ತಿದ್ದರು. ಆಯಿಷಾ ರದಿಯಲ್ಲಾಹುನವರು ಹೇಳುವಂತಹ ವಿಷಯವೇನೆಂದರೆ, ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಜ್ತಹಿದು ಫಿಲ್ ಅಶರಿಲ್ ಅವಾಖಿರಿ ಮಾ ಲಾ ಯಜ್ತಹಿದು ಫಿ ಗೈರಿಹಿ. ಇತರೆ ತಿಂಗಳುಗಳಲ್ಲಿ ಮಾಡದಂತಹ ಇಬಾದತಿನ ಕಾರ್ಯಗಳು ಅಲ್ಲಾಹನ ಪ್ರವಾದಿರವರು ಈ ರಮದಾನ್ ತಿಂಗಳಲ್ಲಿ ಶ್ರದ್ಧೆಯೊಂದಿಗೆ ಶ್ರಮದೊಂದಿಗೆ ಮಾಡುತ್ತಿದ್ದರೆಂದು ಆಯಿಷಾ ರದಿಯಲ್ಲಾಹುನವರು ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ನೋಡುವಾಗ ನಮಾಜಿನ ವಿಚಾರದಲ್ಲಿ, ಅದೇ ರೀತಿ ತರಾವಿಯ ವಿಚಾರದಲ್ಲಿ ಸ್ವಲ್ಪ ತಡವಾದರೆ ಬಹಳಷ್ಟು ವ್ಯಕ್ತಿಗಳಿಗೆ ಈ ಒಂದು ನಮಾಜ್ ತಡವಾದದ್ದು, ದೀರ್ಘವಾದದ್ದು ಅವರಿಗೆ ಬಹಳ ತೊಂದರೆ ವಿಚಾರವಾಗುತ್ತದೆ. ಆದರೆ ಅಲ್ಲಾಹನ ಪ್ರವಾದಿರವರು ನಮಾಜ್ ಮಾಡುವಂತಹ, ತರಾವಿ ಮಾಡುವಂತಹ ಪ್ರವಾದಿರವರ ರೀತಿ ಮತ್ತು ವಿಧಾನವನ್ನು ನಾವು ಯೋಚಿಸಿದರೆ ಅಲ್ಲಾಹನ ಪ್ರವಾದಿರವರು ಯಾವ ರೀತಿಯಾಗಿ ತಹಜ್ಜುದಿನ ನಮಾಜ್ ಮತ್ತು ಅದೇ ರೀತಿ ತರಾವಿ ನಮಾಜ್ ನಿರ್ವಹಿಸುತ್ತಿದ್ದರೆಂದು ಒಮ್ಮೆ ನಾವು ಚಿಂತಿಸಿ ನೋಡಬೇಕಾಗಿದೆ. ಆಗ ಮಾತ್ರ ನಮಗೆ ಪ್ರವಾದಿರವರ ಇಬಾದತ್ತಿನ ಆಸಕ್ತಿ, ಪ್ರವಾದಿರವರು ಯಾವ ರೀತಿಯಾಗಿ ಇಬಾದತ್ತಿನಲ್ಲಿ
ಆಸಕ್ತಿ ತೆಗೆದುಕೊಳ್ಳುತ್ತಿದ್ದರೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹುದೈಫಾ ರದಿಯಲ್ಲಾಹು ಅನ್ಹುರವರು ವರದಿ ಮಾಡಿರುವಂತಹ ವಿಷಯವೇನೆಂದರೆ, ಒಮ್ಮೆ ಅಲ್ಲಾಹನ ಪ್ರವಾದಿಯರವರೊಡನೆ ನಾನು ನಮಾಜಿಗಾಗಿ ನಿಂತೆ. ಪ್ರವಾದಿಯರವರು ಸೂರತುಲ್ ಫಾತಿಹಾ ಪ್ರಾರಂಭಿಸಿ ಅದಾದ ನಂತರ ಸೂರತುಲ್ ಬಕ್ರಾ ಪ್ರಾರಂಭಿಸಿದರು. ಹುದೈಫಾ ರದಿಯಲ್ಲಾಹು ಅನ್ಹುರವರು ಹೇಳಿದರು, ಅಲ್ಲಾಹನ ನಬಿಯರು 100 ಆಯತ್ಗಳನ್ನು ಪಠಿಸಿ ರುಕುವಿನಲ್ಲಿ ಹೋಗಬಹುದೆಂದು ನಾನು ಭಾವಿಸುತ್ತಿದ್ದೆ. ಆದರೆ ಅಲ್ಲಾಹನ ಪ್ರವಾದಿ ಸೂರತುಲ್ ಬಕ್ರಾ ಪ್ರಾರಂಭಿಸಿದರು. 100 ಆಯತ್ಗಿಂತ ಮುಂದೆ ಹೋಗಿ ಅಲ್ಲಾಹನ ಪ್ರವಾದಿಯರವರು ಇನ್ನೂ ಪಾರಾಯಣ ಮಾಡುತ್ತಿರುವಾಗ ನಾನು ಅಲ್ಲಾಹನ ಪ್ರವಾದಿ ಸೂರತುಲ್ ಬಕ್ರಾ ಈ 2 ರಕಾತಿನಲ್ಲಿ ಪೂರ್ಣಗೊಳಿಸುತ್ತಾರೆಂದು ನಾನು ಭಾವಿಸುತ್ತಿದ್ದೆ. ಆದರೆ ಅಲ್ಲಾಹನ ಪ್ರವಾದಿಯರವರು ಆಗ ಮಾತ್ರ ರುಕುವಿಗೆ ಹೋಗಲಿಲ್ಲ, ಸೂರತುಲ್ ಬಕ್ರಾ ಸಂಪೂರ್ಣಗೊಳಿಸಿದರು. ಅದಾದ ನಂತರ ಸೂರತುನ್ ನಿಸಾ ಪೂರ್ಣಗೊಳಿಸಿದರು. ಅದಾದ ನಂತರ ಅಲ್ಲಾಹನ ಪ್ರವಾದಿ ಸೂರತ್ ಆಲಿ ಇಮ್ರಾನ್ ಸಹ ಪೂರ್ಣಗೊಳಿಸಿದರು. ಸಂಪೂರ್ಣ 5 ಕಾಲು ಭಾಗ ಪವಿತ್ರ ಕುರಾನನ ಪೂರ್ಣಗೊಳಿಸಿ ಅದಾದ ನಂತರ ಅಲ್ಲಾಹನ ಪ್ರವಾದಿ ರುಕುವಿಗೆ ಹೋದರು. ಹುಸೈಫಾ ರದಿಯಲ್ಲಾಹು ಅನ್ಹುರವರು ಹೇಳುವಂತಹ ವಿಷಯವೇನೆಂದರೆ, ಅಲ್ಲಾಹನ ಪ್ರವಾದಿ ಯಾವ ರೀತಿ ನಿಂತುಕೊಂಡು ಪವಿತ್ರ ಕುರಾನ್ ಎಷ್ಟು ಸಮಯ ಪಾರಾಯಣ ಮಾಡುತ್ತಿದ್ದರೋ ಅಷ್ಟೇ ಸಮಯ ರುಕುವಿನಲ್ಲಿ ಸಹ ಕಳೆದರು, ಅಷ್ಟೇ ಸಮಯ ಸುಜೂದಿನಲ್ಲಿ ಕಳೆದರು. ಮತ್ತು ಅದೇ ರೀತಿ ಅಲ್ಲಾಹನ ಪ್ರವಾದಿ ಸಂಪೂರ್ಣ ನಮಾಜಿನ ಪ್ರತಿಯೊಂದು ಘಟಕದಲ್ಲಿ ಪ್ರತಿಯೊಂದು ಹಂತದಲ್ಲಿ ಇಷ್ಟೇ ಸಮಯವನ್ನು ಕಳೆದರು ಎಂದು ಹುಸೈಫಾ ರದಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ. ಅಲ್ಲಾಹನ ಪ್ರವಾದಿ ವೇಗವಾಗಿ ಪವಿತ್ರ ಕುರಾನ್ ಓದುತ್ತಿರಲಿಲ್ಲ, ಬದಲಾಗಿ ಕಾನ ಯಕ್ರವು ಮುತರಸ್ಸಿಲನ್ ಇಜಾ ಮರ್ರ ಬಿ ಆಯತಿನ್ ಫೀಹಾ ತಸ್ಬೀಹುನ್ ಸಬ್ಬಹ ವ ಇಜಾ ಮರ್ರ ಬಿ ಸುಆಲಿನ್ ಸಅಲ್. ಅಲ್ಲಾಹನ ಪ್ರವಾದಿ ನೆಮ್ಮದಿಯಾಗಿ ಶಾಂತಿಯಾಗಿ ನಿಧಾನವಾಗಿ ಪವಿತ್ರ ಕುರಾನ್ ಪಾರಾಯಣ ಮಾಡುತ್ತಿದ್ದರು. ಮತ್ತು ಅದೇ ರೀತಿ ತಸ್ಬೀ ಅಲ್ಲಾಹನ ಸ್ಮರಣೆ ಯಾವುದೇ ಆಯತ ಬಂದಾಗ ನಿಂತುಕೊಂಡು ಅಲ್ಲಾಹನನ್ನು ಸ್ಮರಿಸುತ್ತಿದ್ದರು. ಯಾವುದೇ ಪ್ರಶ್ನೆಯ ಆಯತ ಬಂದಾಗ ಅಲ್ಲಾಹನೊಡನೆ ಪ್ರಶ್ನೆ ಮಾಡುತ್ತಿದ್ದರು. ಮತ್ತು ಅದೇ ರೀತಿ ಯಾವುದೇ ಶಿಕ್ಷೆಯಿಂದ ಯಾತನೆಯಿಂದ ಅಭಯಾಚಿಸುವಂತಹ ಸೂಕ್ತಿ ಬಂದಾಗ ಅಲ್ಲಿ ನಿಂತುಕೊಂಡು ಅಲ್ಲಾಹನ ನಬಿಯರು ಅಲ್ಲಾಹನೊಡನೆ ಅಭಯಾಚಿಸುತ್ತಿದ್ದರು. ಇಷ್ಟು ಸಮಾಧಾನದೊಂದಿಗೆ ಇಷ್ಟು ನಿಧಾನವಾಗಿ ಪ್ರವಾದಿಯರವರು ಈ ತರಾವಿ ನಮಾಜ್ ನಿರ್ವಹಿಸುತ್ತಿದ್ದರೆಂಬುದು ಈ ಹದೀಸಿನ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಆತ್ಮೀಯ ಸಹೋದರರೇ, ರಮಜಾನ್ ತಿಂಗಳ ಹಲವಾರು ವಿಶೇಷತೆಗಳು, ಅದರ ಹಲವಾರು ರೀತಿಯಾದಂತಹ ಮಹತ್ವಗಳಿವೆ. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ನಮಗೆ ಪ್ರಸ್ತಾಪಿಸಿರುವಂತಹ ವಿಷಯವೇನೆಂದರೆ, ಯಾವ ವ್ಯಕ್ತಿ ಈ ರಮಜಾನ್ ತಿಂಗಳನ್ನು ಪಡೆದು ರಂಜಾನ್ ತಿಂಗಳಲ್ಲಿ ಅಲ್ಲಾಹನ ಆರಾಧನೆ ಅಲ್ಲಾಹನ ಇಬಾದತ್ ಮಾಡುವುದಿಲ್ಲವೋ ಅಲ್ಲಾಹನ ಲಾನತ್ ಅಂತಹ ವ್ಯಕ್ತಿಯ ಮೇಲೆ ಆಗಲಿ ಎಂದು ಅಲ್ಲಾಹನ ಪ್ರವಾದಿ ಲಾನತ್ತನ್ನು ಕಳಿಸಿದ್ದಾರೆ. ಪ್ರವಾದಿರವರು ಈ ಲಾನತ್ತಿನಿಂದ ನಾವೆಲ್ಲರೂ ನಮ್ಮನ್ನು ರಕ್ಷಿಸಿಕೊಳ್ಳಬೇಕೆಂದಾದರೆ ನಮ್ಮ ಗತಕಾಲದ ಎಲ್ಲ ರೀತಿಯಾದಂತಹ ಕಾರ್ಯ ಮತ್ತು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತೆರೆದು ನಾವು ಅಲ್ಲಾಹನ ಇಬಾದತ್ತಿನಲ್ಲಿ ಅಲ್ಲಾಹನ ಆರಾಧನೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕಾದಂತಹ ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಲಫು ಸಾಲಿಹೀನರ ಜೀವನವನ್ನು ನೋಡಿದಾಗ ಖಂಡಿತವಾಗಿಯೂ ಸಲಫು ಸಾಲಿಹೀನರು ಈ ರಮಜಾನ್ ತಿಂಗಳನ್ನು ಅತಿ ಹೆಚ್ಚು ಗೌರವಿಸುತ್ತಿದ್ದರು. ಇಮಾಮ್ ಝುಹರಿ ರಹಮತುಲ್ಲಾಹಿ ಅಲೈಹಿ ಅವರ ಕುರಿತು ಬರುವಂತಹ ವಿಷಯವೇನೆಂದರೆ, ಶಹರು ರಮದಾನ ಶಹರು ಕಿರಾತಿಲ್ ಕುರ್ಆನಿ ವ ಇತ್ಆಮಿ ತುಆಮಿ. ಈ ರಮಜಾನ್ ತಿಂಗಳು ಅದು ಪವಿತ್ರ ಕುರಾನ್ ಪಾರಾಯಣ ಮಾಡುವಂತಹ ಮತ್ತು ಹಸಿದವರಿಗೆ ಊಟ ನೀಡುವಂತಹ ತಿಂಗಳಾಗಿದೆ ಎಂದು ಅವರು ಹೇಳುತ್ತಿದ್ದರು. ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹು ಅತ್ಯಂತ ದೊಡ್ಡ ಮುಹದ್ದಿಸ್ ಆಗಿದ್ದರು. ಆದರೆ ಅವರ ಹದೀಸಿನ ಪಾಠವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಪವಿತ್ರ ಕುರಾನ್ ಪಾರಾಯಣ ಮತ್ತು ಅದೇ ರೀತಿ ರಮಜಾನಿನ ಇಬಾದತ್ಗಳಲ್ಲಿ ಸಂಪೂರ್ಣ ತಮ್ಮ ಸಮಯವನ್ನು ಕಳೆಯುತ್ತಿದ್ದರೆಂದು ಗ್ರಂಥಗಳಲ್ಲಿ ಬರೆಯಲಾಗಿರುವಂತಹ ವಿಷಯವಾಗಿದೆ. ಇಮಾಮ್ ಅಹಮದ್ ಇಬ್ನು ಹಂಬಲ್ ರಹಮತುಲ್ಲಾಹಿ ಅಲೈಹಿ ಒಂದು ವಾರದಲ್ಲಿ ಒಂದು ಕುರ್ಆನನ್ನು ಪೂರ್ಣಗೊಳಿಸುತ್ತಿದ್ದರು. ಆದರೆ ರಮಜಾನ್ ಬಂದಾಗ ಒಂದು ವಾರದಲ್ಲಿ 2 ಕುರಾನ್ಗಳನ್ನು ಪೂರ್ಣಗೊಳಿಸುತ್ತಿದ್ದರೆಂಬುದು ನಾವು ಇತಿಹಾಸದಲ್ಲಿ ನೋಡುವಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಕಾಲದಲ್ಲಿ ನಾವು ರಮಜಾನ್ ತಿಂಗಳು ನಮ್ಮ ಜೀವನದಲ್ಲಿ ಬಂದಾಗ ಬಹಳಷ್ಟು ವ್ಯಕ್ತಿಗಳು ಇನ್ನಿತರೆ 11 ತಿಂಗಳು ಅವರು ನಿರ್ಲಕ್ಷ್ಯಲ್ಲಿ ಮತ್ತು ಅದೇ ರೀತಿ ಸಮಯವನ್ನು ವ್ಯರ್ಥ ಮಾಡುವುದರಲ್ಲಿ ಕಳೆಯುತ್ತಾರೆ. ಅದೇ ರೀತಿ ಇಂದಿನ ಕಾಲದ ಬಹಳಷ್ಟು ಯುವಕರು ಇಂಟರ್ನೆಟ್, ಅದೇ ರೀತಿ ಆಟೋಟ ಲೋಕ, ಅದೇ ರೀತಿ ಸಾಮಾಜಿಕ ಜಾಲತಾಣ ಮತ್ತು ಅದೇ ರೀತಿ ಬೇರೆ ಬೇರೆ ಇನ್ನಿತರೆ ಕಾರ್ಯಗಳಲ್ಲಿ ಈ ರಮಜಾನ್ ತಿಂಗಳನ್ನು ಸಹ ವ್ಯರ್ಥ ಮಾಡುತ್ತಾರೆ. ಅದೇ ರೀತಿ ನಮ್ಮ ಸಮಾಜದ ಸ್ತ್ರೀಯರು ಸಹ ಅಡುಗೆ ಮಾಡುವಂತಹ ವಿಚಾರದಲ್ಲಿ ಮತ್ತು ಅದೇ ರೀತಿ ತಿನ್ನುವಂತಹ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿ ಈ ರಮಜಾನ್ ತಿಂಗಳ ವಿಶೇಷತೆಯನ್ನು ಪಡೆಯುವುದರಿಂದ ಅವರೆಲ್ಲರೂ ವಂಚಿತರಾಗುತ್ತಾರೆ ಎಂಬುದನ್ನು ಇಂದಿನ ಕಾಲದಲ್ಲಿ ನಾವು ನೋಡುವಂತಹ ವಿಷಯವಾಗಿದೆ. ಆತ್ಮೀಯ ಸಹೋದರರೇ, ಸಮೃದ್ಧಪೂರ್ಣವಾಗಿರುವಂತಹ ಈ ತಿಂಗಳಲ್ಲಿ ನಾವು ಅಲ್ಲಾಹನ ಅತಿ ಹೆಚ್ಚು ಇಬಾದತ್ತನ್ನು ಮಾಡಿ ಅಲ್ಲಾಹನ ಅತಿ ಹೆಚ್ಚು ಪ್ರೀತಿಯನ್ನು ಪಡೆಯಲಿಕ್ಕಾಗಿ ನಾವು ಮಾಡಿರುವಂತಹ ಪಾಪಕರ್ಮಗಳೊಂದಿಗೆ ಅಲ್ಲಾಹನೊಡನೆ ಕ್ಷಮೆಯನ್ನು ಯಾಚಿಸಿ ಈ ರಮಜಾನಿನ ಬರ್ಕತ್, ಈ ರಮಜಾನಿನ ಸಮೃದ್ಧಿ
ಸಮೃದ್ಧಿಯನ್ನು ಪಡೆಯಲಿಕ್ಕಾಗಿ ನಾವು ಸಮಯವನ್ನು ವ್ಯರ್ಥ ಮಾಡಬಾರದು. ಬದಲಾಗಿ ಈ ಸಮಯವನ್ನು ರಮಜಾನಿನ ಈ ವಿಶೇಷತೆಯನ್ನು ಪಡೆಯಲಿಕ್ಕಾಗಿ ನಾವೆಲ್ಲರೂ ಶ್ರದ್ಧೆಯೊಂದಿಗೆ ತರಾವಿ ನಮಾಜ್ ಮತ್ತು ಅದೇ ರೀತಿ ಪವಿತ್ರ ಕುರಾನ್ನ ಪಾರಾಯಣ ಮತ್ತು ವಿಶೇಷವಾಗಿ ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡುವುದರಲ್ಲಿ ನಮ್ಮ ಸಮಯವನ್ನು ಕಳೆಯುವಂತಹ ಅವಶ್ಯಕತೆ ನಮಗೆಲ್ಲರಿಗೆ ಇದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಎಲ್ಲ ವಿಷಯಗಳನ್ನು ನಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ರಮಜಾನ್ ತಿಂಗಳನ್ನು ಕಳೆದರೆ ಖಂಡಿತವಾಗಿಯೂ ಇನ್ನಿತರೆ ಬರುವಂತಹ 11 ತಿಂಗಳಲ್ಲಿ ಇಬಾದತ್ ಮಾಡುವಂತಹ, ಅಲ್ಲಾಹನ ಪ್ರೀತಿ ಪಡೆಯುವಂತಹ ಮತ್ತು ಅದೇ ರೀತಿ ಮಸೀದಿಗಳಲ್ಲಿ ಬರುವಂತಹ ಪ್ರೋತ್ಸಾಹ, ಆಸಕ್ತಿ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಲಭಿಸಲಿಕ್ಕೆ ಸಾಧ್ಯ. ಅದೇ ರೀತಿ ರಮಜಾನ್ ತಿಂಗಳಲ್ಲಿ ತಿನ್ನುವಂತಹ ಮತ್ತು ತಿನ್ನಿಸುವಂತಹ ವಿಚಾರದಲ್ಲಿ ಇಂದಿನ ಕಾಲದ ಮುಸ್ಲಿಮರು ಮಿತಿಮೀರಿ ಹೋಗುತ್ತಿರುವುದನ್ನು ಖಂಡಿತವಾಗಿಯೂ ನಾವು ನೋಡುತ್ತಿದ್ದೇವೆ. ಇದು ಇಸ್ಲಾಮಿಗೆ, ಪ್ರವಾದಿಯವರ ಸುನ್ನತ್ಗಳಿಗೆ, ಶರೀಯತ್ತಿಗೆ ವಿರುದ್ಧವಾಗಿರುವಂತಹ ವಿಷಯವಾಗಿದೆ ಎಂಬುದು ಈ ಸಮಯದಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಅಲ್ಲಾಹು ನಾವು ಕೇಳಿರುವಂತಹ ಪ್ರತಿಯೊಂದು ವಿಷಯವನ್ನು ಆಲಿಸಿ ಅದನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯರೂಪಕ್ಕೆ ನಮ್ಮ ಜೀವನದಲ್ಲಿ ತರುವಂತಹ ತೌಫೀಕ್ ಸಾಮರ್ಥ್ಯ ಅಲ್ಲಾಹು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون. ಆತ್ಮೀಯ ಸಹೋದರ ಸಹೋದರಿಯರೇ, ಈ ರಂಜಾನ್ ತಿಂಗಳು ಅತ್ಯಂತ ಪವಿತ್ರವಾಗಿರುವಂತಹ ಸಮೃದ್ಧಪೂರ್ಣ ತಿಂಗಳಾಗಿದೆ. ಈ ತಿಂಗಳಿನಲ್ಲಿ ಹಲವಾರು ಇಬಾದತ್ತಿನ ಕಾರ್ಯಗಳು ನಾವೆಲ್ಲರೂ ಮಾಡಬೇಕಾಗಿದೆ. ಅದರಲ್ಲಿ ರಮಜಾನ್ ತಿಂಗಳಲ್ಲಿ ಮಾಡಬೇಕಾದಂಥ ಒಂದು ಕಾರ್ಯಗಳಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದೆ. ಈ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತಾ, ಇಬ್ರಾಹಿಂ ಖಲೀಲ್ ಈ ಮಸೀದಿಯಲ್ಲಿ ಝಕಾತ್ ಸಂಗ್ರಹಣೆ ಮತ್ತು ಅದೇ ರೀತಿ ಬಡವರಿಗೆ, ಸಮಾಜದ ನಿರ್ಗತಿಕರಿಗೆ ಆ ಝಕಾತಿನ ಹಣವನ್ನು ಅವರಿಗೆ ತಲುಪಿಸುವಂತಹ, ವಿತರಣೆ ಮಾಡುವಂತಹ ಸಂಪೂರ್ಣ ವ್ಯವಸ್ಥೆ ಈ ಮಸೀದಿಯಲ್ಲಿದೆ. ಖಂಡಿತವಾಗಿಯೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಾಗಿ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಅದೇ ರೀತಿ ಈ ತಿಂಗಳಲ್ಲಿ ಅಲ್ಲಾಹನ ದೀನಿನ ಧರ್ಮದ ಪ್ರಚಾರಕ್ಕಾಗಿ ತೆರೆಯಲಾಗಿರುವಂಥ ಹಲವಾರು ಮದರಸಗಳ ವ್ಯಕ್ತಿಗಳು ದೇಣಿಗೆಯನ್ನು ಸಂಗ್ರಹಿಸಲಿಕ್ಕಾಗಿ ನಮ್ಮ ಬಳಿ ಬರುತ್ತಾರೆ. ಖಂಡಿತವಾಗಿಯೂ ನಿಮಗೆ ಸಾಮರ್ಥ್ಯವಿದ್ದಷ್ಟು ಆ ಮದರಸಗಳಿಗೆ ಮತ್ತು ಮಸೀದಿಗಳಿಗೆ ತಮ್ಮ ದೇಣಿಗೆಯನ್ನು ನೀವೆಲ್ಲರೂ ನೀಡಬೇಕಾಗಿ ಈ ವಿಚಾರವನ್ನು ಸಹ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಬಯಸುತ್ತೇನೆ. ಅಲ್ಲಾಹು ನಾವು ಮಾಡಿರುವಂತಹ ಎಲ್ಲ ಕಾರ್ಯಗಳನ್ನು ಅಲ್ಲಾಹು ಅದನ್ನು ಸ್ವೀಕರಿಸಲಿ. ಇನ್ನಲ್ಲಾಹು ಮಲಾಯಿಕತಹು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲದೀನ ಆಮನು ಸಲ್ಲು ಅಲೈಹಿ ವಸಲ್ಲಿಮು ತಸ್ಲೀಮಾ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ವ ಅಲಾ ಆಲಿ ಮುಹಮ್ಮದ್ كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم والله يعلم ما تصنعون.